ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬುಕ್ಕಾಪಟ್ಟಣ ಶ್ರೀ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಕಂದಾಯ ಸರ್ಕಲ್ಗಳಲ್ಲಿ ಹಲವು ವರ್ಷಗಳಿಂದ ಪೋತಿ ಖಾತೆ ಮಾಡಿಸಿಕೊಳ್ಳದೆ ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದ ರೈತರ ಸಂಕಷ್ಟಗಳನ್ನು ಮನಗಂಡು ರೈತರ ಅನುಕೂಲಕ್ಕಾಗಿ ಪೌತಿ ಖಾತೆ ಆಂದೋಲನವನ್ನು ಹಮ್ಮಿಕೊಳ್ಳಲಾಯಿತು. ಈ ಆಂದೋಲನದಲ್ಲಿ ಮಧುಗಿರಿ ಉಪವಿಭಾಗಾಧಿಕಾರಿಗಳು, ಶಿರಾ ತಾಲ್ಲೂಕು ದಂಡಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಎಲ್ಲಾ ಅಧಿಕಾರಿಗಳೊಂದಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿ.ವಿ. ರವರು ಪಾಲ್ಗೊಂಡು ಪೌತಿ ಖಾತೆಗೆ ಅರ್ಜಿ ಸಲ್ಲಿಸಿದ್ದ ಹಲವು ರೈತರಿಗೆ ಪಹಣಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಸುಮಾರು 100ಕ್ಕೂ ಹೆಚ್ಚು ದಾಖಲೆಗಳನ್ನು ರೈತರಿಂದ ಸ್ವೀಕರಿಸಲಾಯಿತು. ಕಾರ್ಯಕ್ರಮದ ವೇಳೆ ಅನೇಕ ರೈತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಇಂತಹ ಪೌತಿ ಖಾತೆ ಸಂಬಂಧಿತ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ನಿಯಮಿತವಾಗಿ ನಡೆಯಬೇಕೆಂದು ಮನವಿ ಮಾಡಿದರು. ಇದರಿಂದ ರೈತರಿಗೆ ಇನ್ನಷ್ಟು ಅನುಕೂಲವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇವತ್ತು ನಾವೇನು ಬಯಸ್ತಾ ಇದ್ದೀವಿ ಅಂದ್ರೆ, ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಸೇವೆ ಮಾಡೋಕ್ಕೆ ಈ ಸತಿ ಗೆದ್ದಾಗಿಂದ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ 97 ವಾರಗಳಿಂದ ಜನಸ್ಪಂದನ ಮಾಡಿದ್ದೇವೆ. ಇಲ್ಲಿ 43 ವಾರಗಳಿಂದ ಸಿರಾದಲ್ಲಿ ಮಾಡಿದ್ದೇವೆ. ಜೊತೆಗೆ ಮನೆ ಬಾಗಿಲಿಗೆ ಮನೆ ಮಗ ಅಂತ ಕಾರ್ಯಕ್ರಮ ಮಾಡ್ತೀವಿ. ಎಷ್ಟು ಹತ್ರ ಜನಗಳಿಗಾಗುತ್ತೆ, ಅವ್ರ ಸಮಸ್ಯೆಗಳು ಬಗೆಹರಿಬೇಕು. ಯಾರೇ ಆಗಲಿ, ನಮ್ಮ ತಾಲೂಕಿನ ಜನ ನೆಮ್ಮದಿಯಾಗಿರ್ಬೇಕು. ಅವ್ರ ಬದುಕನ್ನ ಕಟ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಬೇಕು. ದಿನ ತಾಲೂಕು ಆಫೀಸ್ ಕಲಿಯೋದು, ದಿನ ಸಿರಾ ಕಲಿಯೋದು, ಇದೆಲ್ಲ ತಪ್ಪಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಎಲ್ಲರೂ ಇದನ್ನ ಅರ್ಥ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಏನ್ ಬೇಕು, ಯಾವಾಗ ಬೇಕು, ಪೌತಿ ಖಾತೆ ಆಂದೋಲನ, ತಿದ್ದುಪಡಿದ ಹೇಗ್ ಬೇಕು. ಈಗ ನಮ್ಮ ಕಂದಾಯ ಇಲಾಖೆಯಲ್ಲೇ ಸ್ವಲ್ಪ ಜಟಿಲ ಸಮಸ್ಯೆಗಳು ನಾವು ಯಾವಾಗಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ, 80 ಭಾಗ ಕಾಣ್ಲಿಕ್ಕೆ ಸಾಧ್ಯ. ಅದನ್ನ ಹೆಂಗ್ ಸುಧಾರಿಸೋದು ಅಂತಕ್ಕಂಥದ್ದು AC ಅವರು ದಂಡಾಧಿಕಾರಿಗಳು ಕೂತ್ಕೊಂಡು ಈಗ ನಿಮ್ಮ ಸಮಕ್ಷಮದಲ್ಲಿ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೇವೆ. ಖಂಡಿತ ಇವತ್ತು ಪೌತಿ ಖಾತೆ ಆಂದೋಲನದಲ್ಲಿ ನಮ್ಮ 10 ಸರ್ಕಲ್ಗಳಿದೆ. 10 ಸರ್ಕಲ್ ಸುಮಾರು 100ಕ್ಕಿಂತ ಹೆಚ್ಚು ಜನಕ್ಕೆ ಈಗ ನನ್ನ ಫಲಾನುಭವಿಗಳನ್ನ ಅವ್ರನ್ನ ಪಾಣಿ ಕೊಡ್ಬೇಕಾದ್ರೆ ಕೇಳಿದೆ, ಎಷ್ಟು ದಿವಸದಲ್ಲಿ ಅರ್ಜಿ ಕೊಟ್ಟಿದ್ರಿ ಅಂತ. ಕೆಲವರು 1 ತಿಂಗಳು ಹೇಳಿದ್ರು, ಕೆಲವರು 3 ತಿಂಗಳು ಹೇಳಿದ್ರು. ಈ ತರ ಇದೆ. ಕೆಲವರು ಸುಮಾರು ವರ್ಷದಿಂದ ಆಗಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಸಮಸ್ಯೆಗಳಿದ್ದಾಗ ಈ ತರ ಆಗಿರ್ತದೆ. ಈಗೆಲ್ಲದೂ ಕೂಡ ಆನ್ಲೈನ್ ಮುಖಾಂತರನೇ ಮಾಡೋದ್ರಿಂದ ಎಲ್ಲದೂ ಕೂಡ ನಿಮಗೆ ಡಾಟಾ ಬೇಸ್ ಸಿಗ್ತದೆ. ಖಂಡಿತ ನಮ್ಮ ಅಧಿಕಾರಿಗಳು ಕೂಡ ಎಚ್ಚರಿಕೆಯಿಂದ ಕೆಲಸ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಅವ್ರ ಜೊತೆನಲ್ಲಿ ವಿಶ್ವಾಸದಲ್ಲಿ ಮಾಡಿರೋರಿಗೆ ಬೆಂತಟ ಅಂತ ಕೆಲಸ ಮಾಡಲಿಲ್ಲ, ಮಾಡದೇ ಇರೋರಿಗೆ ಮಾತಿನಲ್ಲಿ ಚಾಟಿಲಿ ಹೇಳೋಂಥ ಕೆಲಸ ಮಾಡೋಣ. ಈ ತರ ಒಂದು ವ್ಯವಸ್ಥೆ ಮಾಡ್ಕೊಂಡೋದ್ರೆ ಖಂಡಿತ ಮಾಡಿದ್ಕೂ ಸಾರ್ಥಕತೆ ಸಿಗ್ತದೆ. ಇಲ್ಲ ಅದಾಗಬೇಕು ಅಂದ್ರೆ ಪರಿಹಾರ ಹುಡುಕೊಳ್ಳೋಕ್ಕೂ ಕೂಡ ವೇದಿಕೆಗಳಿದ್ದಾವೆ. ಯಾವುದಕ್ಕೂ ಪರಿಹಾರ ಇಲ್ದಂಗಿಲ್ಲ, ಎಲ್ಲದಕ್ಕೂ ಕೂಡ ಪರಿಹಾರ ಸಿಗ್ತದೆ. ಅದನ್ನ ನಾವೆಲ್ಲ ಹುಡುಕೊಂಡು ಎಲ್ಲ ಜನಗಳ ಸಮಸ್ಯೆನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಂತ ಜಟಿಲ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಪರಿಹಾರಗಳು ಇದ್ದೇ ಇರ್ತದೆ. ಅದನ್ನ ನಮ್ಮ ಅಧಿಕಾರಿಗಳ ಜೊತೆ ಕೂತು ಚರ್ಚೆ ಮಾಡಿ ಅದನ್ನ ಸರಿಪಡಿಸುವಂತ ಕೆಲಸ ನಾವೆಲ್ಲ ಸೇರಿ ಮಾಡೋಣ. ಆ ಒಂದು ಮನಸ್ಥಿತಿನ ನಾವು ಬೆಳೆಸ್ಕೊಂಡು ಇವತ್ತು ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪೌತಿ ಖಾತೆ ಇರ್ಬೋದು, ಮತ್ತೆ ಬಗರ್ಹುಕುಂ ಸಮಿತಿ ಇರ್ಬೋದು. ಬಗರ್ಹುಕುಮಲ್ಲೂ ಅಷ್ಟೇ, ಈಗ ಒಂದು ತಹಸೀಲ್ದಾರ್ಗೆ ಈಗಾಗಲೇ ನಾವು ಹೇಳಿದ್ದೇವೆ, ಕಳೆದ ವಾರ ಮಾಡಬೇಕಿತ್ತು. ಮುಂದೆ ಆ ಸರ್ವೆ ನಂಬರ್ ವೈಸ್ ಎಷ್ಟು ಅರ್ಜಿಗಳಿದಾವೆ ಅದೆಲ್ಲದನ್ನು ಕೂಡ ತಗೊಂಡು ಅದನ್ನ ಬೇಗ ಇತ್ಯರ್ಥ ಮಾಡೋದಕ್ಕೂ ಕೂಡ ಈಗಾಗಲೇ ನಾವು ಸಮಿತಿಯವರು ಅವ್ರ ಜೊತೆ ಮಾತಾಡಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಜಾಡ್ರಳ್ಳಿದು ಸಾಕಷ್ಟು ದಿನಗಳಿಂದ ಅಲ್ಲಿಗೆ ನಾವೆಲ್ಲ ಗಂಗಾ ಕಲ್ಯಾಣ ಬೋರು ಎಲ್ಲ ಕೊಟ್ಟಿದ್ದೇವೆ. ಹಿಂದೆ ಅವರ ಪಾವತಿ ಖಾತೆ ಆಗಿಲ್ಲ ಅಂತಕ್ಕಂಥದ್ದೇನಿದೆ, ಅದಕ್ಕೆ AC ಅವರು ಕೂಡ ಇಲ್ಲೇ ಹತ್ರದಲ್ಲಿದ್ರು, ನಾನು ಕೂಡ ಇಲ್ಲೇ ಬಂದ್ಬಿಡ್ತೇನೆ ಅಂತಕ್ಕಂಥದ್ದು ಬಂದು ಅವ್ರಿಗೆ ಒಂದು ಸಮಾಧಾನದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಏನ್ ಮಾಡ್ಬೋದು ಎಲ್ಲದನ್ನು ಕೂಡ ಅವ್ರಿಗೆ ವಿವರಿಸಿದ್ದಾರೆ. ಖಂಡಿತ ನಾಳೆಯಿಂದನೇ ಅದು ಸರ್ವೆ ಕಾರ್ಯಕ್ಕೆ ನಾಳೆ ಸರ್ವೇರ್ನ ಅಪಾಯಿಂಟ್ ಮಾಡ್ತೀನಿ ಅಂತ ತಹಸೀಲ್ದಾರ್ ಕೂಡ ಈಗಾಗಲೇ ಆದೇಶವನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದಾದ ನಂತರ ಏನ್ ಪರಿಹಾರ ಅದಕ್ಕೆ ಸಿಗ್ಬೇಕು ಅದನ್ನ ಕಾನೂನು ರೀತಿಯಲ್ಲಿ ಮತ್ತೆ ಸರ್ಕಾರದ ವತಿಯಿಂದ ಅದನ್ನ ಮಾಡಿಸ್ಲಿಕ್ಕೆ ನಾವೆಲ್ಲ ಕೂಡ ಅವ್ರ ಜೊತೆ ಇರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆನಲ್ಲಿ, ಒಂದು ನಮಗೆ ಬುಕ್ಕಾಪಟ್ಟಣ ಹೋಬಳಿನಲ್ಲಿ ಸಾಕಷ್ಟು ನಾವೆಲ್ಲ ಇರ್ತಕ್ಕಂಥ ಸಮಸ್ಯೆ, ರಸ್ತೆದಿರ್ಬೋದು, ಮೂಲಭೂತ ಸೌಕರ್ಯಗಳು ಏನ್ ಬೇಕು, ನಿಮ್ಗೆ ಮಲ್ತಾಯಿ ಧೋರಣೆ ಆಗಬಾರ್ದು ಅಂತ ಸಿಂಹಪಾಲು ಬುಕ್ಕಾಪಟ್ಟಣಕ್ಕೆ ಯಾವತ್ತೂ ಕೂಡ ನಾನು ಎಲ್ಲದರಲ್ಲೂ ಕೂಡ ಇರ್ತೀನಿ.
ನಿಮಗೆ ಅಭಿವೃದ್ಧಿಲಿರ್ಬೋದು ಮತ್ತು ಈ ಥರ ಸಮಸ್ಯೆಗಳು ನೀವು ಸರಿಯಾಗಿ ಬಳಸ್ಕೋತಿಲ್ಲ. ಇನ್ನು ನಮಗೆ ಜನಸ್ಪಂದನ ನೀವು ಚಿಕ್ಕನಾಯಕನಹಳ್ಳಿಗೆ ಒಂದ್ಸತಿ ಬಂದು ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಹೆಂಗೆ ಕೂತಿರ್ತಾರೆ ಅಂದರೆ ಒಂದು ಕಡೆ 150 ಜನ ಅಧಿಕಾರಿಗಳು ಕೂತಿರ್ತಾರೆ, ಒಂದು ಕಡೆ ಬಂದಂಥ ಜನಗಳು ಕೂತಿರ್ತಾರೆ. ಒಬ್ಬೊಬ್ಬರೇ ಬಂದು ಅವ್ರ ಸಮಸ್ಯೆ PDO ಹತ್ರ ಇದ್ರೆ ಅದೇ PDO ಬಂದು ಎಷ್ಟು ದಿವಸ ಅದು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಹೇಳಿದಾಗ ಆ ಡೇಟ್ ಒಳಗೆ ನಾವು ಬರ್ಕೊಂಡಿರ್ತೀವಿ. ಆ ಡೇಟ್ ಒಳಗೆ ಆ ಡೇಟಾಗಿ ನೆಕ್ಸ್ಟ್ ಡೇ ಬಾ ಅಂತ ಹೇಳ್ತೀವಿ. ಆ ಫಲಾನುಭವಿನ ಬಂದರೆ ಮುಜುಗರ ಆಗುತ್ತೆ ಅಂತ ಅವ್ರು ಅಷ್ಟರೊಳಗೆ ಕೆಲಸ ಮಾಡ್ತಾರೆ. ಆ ಥರ ನಾವು ಬೈಯೋದ್ರಿಂದ ಉಪಯೋಗ ಆಗ್ತಾ ಇಲ್ಲ. ಇವತ್ತು ಒಂದು ಪೆನ್ಷನ್ ಬೇಕು ಅಂದರೆ ಈ ವಾರ ಕೊಟ್ಟರೆ ಮುಂದಿನ ವಾರ ಅದು ಪೆನ್ಷನ್ಗೆ ಆದೇಶ ಕೊಡೋಂಥದ್ದು ಮಾಡ್ತೀವಿ. ಯಾರ್ದು ಪೆನ್ಷನ್ ಇಲ್ದಂಗಿಲ್ಲ ಆ ಥರ ಒಂದು ವ್ಯವಸ್ಥೆ. ಇದನ್ನು ನೀವು ಸಿರಾದಲ್ಲಿ 15 ದಿವಸಕ್ಕೊಂದ್ಸಲ ಬಂದಾಗ ಉಪಯೋಗಿಸ್ಕೊಳ್ಳಿ. ಒಬ್ಬೊಬ್ಬರ ಸಮಸ್ಯೆ ಏನಿದೆ ದಯಮಾಡಿ ಬನ್ನಿ. ಅದಾದ್ಮೇಲೆ ನಿಮ್ಮ ಹಳ್ಳಿಗಳಿಗೂ ಬರ್ತೀವಿ. ಅಲ್ಲಿದ್ದಾಗಲೂ ಕೂಡ ಏನೇನು ಸಮಸ್ಯೆ ಇದೆ ಎಲ್ಲದನ್ನು ಕೂಡ ನೀವು ಹೇಳಿ ಅದನ್ನು ಇತ್ಯರ್ಥ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ರು ಈಗ ಇದ್ರ ಜೊತೆಯಲ್ಲಿ ಮತ್ತೆ 2 ಕೋಟಿ ಹಣನೂ ಕೂಡ ಹಾಕಿದ್ವಿ. ಮುಂದಿನ ವಾರದಲ್ಲಿ ಅಸೆಂಬ್ಲಿ ಇದೆ. ಅಸೆಂಬ್ಲಿ ಮುಗಿದ ತಕ್ಷಣ ಬಂದು ಅದನ್ನು ಕೂಡ ಪಂಚಾಯತ್ ವಾರ ಪೂಜೆ ಮಾಡುವಂಥ ಕೆಲಸ ಮಾಡಿ ಪ್ರಾರಂಭ ಮಾಡಿಸೋಕ್ಕೆ ಮುಂದಾಗ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈಗ ಇದಕ್ಕೆ ರಸ್ತೆ ಅರ್ಧಕ್ಕೆ ಬಿಟ್ಟಿದ್ವಿ ನಾವು. ಇದ್ರದ್ದು ದೊಡ್ಡಗ್ರಾಮದಿಂದ ನಾವು ಇದಕ್ಕೆ ಮನೆಯಲ್ಲಿ ರೋಡು ಆ ಸೇತುವೆಯಿಂದ ಈ ಕಡೆಗೆ ಸೇತುವೆ ಬೇರೆದ್ರಲ್ಲಿ ಕೊಟ್ಟಿದ್ದೀನಿ. ಇಲ್ಲಿಂದ ಮತ್ತೆ ಆ ರೋಡ್ ಕೂಡ 7 ಕೋಟಿಗೆ ಹಾಕ್ಸಿದ್ದೀನಿ. ಅದನ್ನು ಕೂಡ ಇನ್ನೇನು ಪ್ರಾರಂಭ ಮಾಡ್ತಾರೆ. ಟೆಂಡರ್ ಅಂತದಲ್ಲಿದೆ. ಇನ್ನು ನಮಗಿರ್ತಕ್ಕಂಥದ್ದು ಬೆಂಚೆ ಗೇಟಿಂದ ರಾಮಲಿಂಗಪುರದವರೆಗೂ ಒಂದು ರೋಡ್ ಮಾಡಿದ್ರೆ 3 ಪಂಚಾಯತಿಗೂ ಹಾದೋಗುವಂಥ ಒಂದು ರಸ್ತೆ ಆಗುತ್ತೆ. ಮತ್ತೆ ಇಲ್ಲಿ ಬುಕ್ಕಾಪಟ್ಟಣದಿಂದ ಕುರುಬಳ್ಳಿ ಮತ್ತೆ ಇದಕ್ಕೆ ಗಾಂಧುನ್ಸೆ ರಸ್ತೆ ಒಂದಿದೆ. ಇವೆರಡು ರಸ್ತೆನ ಈ ಸಲ ಏನಾದ್ರು ಮಾಡಿ ಇದು PWD ರೋಡು RDPR ಅಷ್ಟೊಂದು ಹಣ ಕೊಡ್ತಾ ಇಲ್ಲ. ಹಂಗಾಗಿ PWD ರೋಡ್ ಯಾವ ಇದಾವೆ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ದೊಡ್ಡ ರಸ್ತೆಗಳನ್ನ ಆಗಲವಾಡಿ ರಸ್ತೆನೂ ಕೂಡ ಕಂಟಿನ್ಯೂಷನ್ ಮಾಡ್ತೀವಿ. ಅದನ್ನ ಬುಕ್ಕಾಪಟ್ಟಣದ ಏನು ಮಾಡ್ತಾ ಇದ್ದಾರೆ ಮಾಡ್ತೀವಿ, ಅಲ್ಲಿವರೆಗೂ ಖಂಡಿತ ಮಾಡಿಸ್ತೀವಿ. ಈ 3 ಅಲ್ಲ ಇನ್ನು 3 ಇವು ದೊಡ್ಡ ರೋಡ್ಗಳು 3 ಆಗ್ಬೇಕು. ಖಂಡಿತ ಇವನ್ನ ಹಾಕ್ಸ್ಕೊಡ್ತೇನೆ. ಇನ್ನು ಏನೇ ಸಮಸ್ಯೆ ಇದ್ರು ಮುಖಂಡರುಗಳು ಎಲ್ಲ ಯಾವುದೇ ಪಕ್ಷ ಆಗಲಿ ಎಲ್ಲರೂ ಕೂತ್ಕೊಂಡು ಒಂದು ನಮ್ಮ ಹೋಬಳಿ ಅಭಿವೃದ್ಧಿಗೆ ನೀವೆಲ್ಲರೂ ಕೂಡ ಒಂದು ಕಂಕಣಬದ್ಧವಾಗಿ ನನ್ನ ಜೊತೆ ಇರಿ, ಖಂಡಿತ ಮಾಡ್ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ನಾವೆಲ್ಲ AC ಅವರು ಹೇಳಿದ್ರು, ಇವತ್ತು ನಾವೆಲ್ಲ ಕಂದಾಯ ಇಲಾಖೆಯಲ್ಲಿ ಇವತ್ತು ಉತ್ತಮ ರೀತಿಯಲ್ಲಿ ನಮ್ಮ ಸಚಿವರು ಒಳ್ಳೊಳ್ಳೆ ನಿರ್ಧಾರಗಳು ತಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕೃಷ್ಣ ಬೈರೇಗೌಡರು ಹಲವಾರು ಸಭೆಗಳನ್ನು ಮಾಡಿ ಅದಕ್ಕೆ ನ್ಯೂನ್ಯತೆಗಳನ್ನ ಸರಿಪಡಿಸಲಿಕ್ಕೆ ಮುಂದಾಗಿದ್ದಾರೆ. ಇವತ್ತು ಅದನ್ನ ನಾವು ಸೇಂದಿವನನ್ನು ಕೂಡ ಮಂಜೂರು ಮಾಡಬೇಕು ಅಂತ ಕೇಳಿದ್ವಿ. ಅದನ್ನೇನೋ ಒಂದೇ ಒಂದು ಸಮಸ್ಯೆ ಇದೆ ಅಂದ್ರು. ಸೇಂದಿ ವನ ಅಂದ್ರೆ ಫಾರೆಸ್ಟ್ ಅಂತ ಅವರು ಅಭಿಪ್ರಾಯ ಕೆಲವ್ರಿಗೆ. ನಾವು ಸೇಂದಿವನ ಅಂದ್ರೆ ಈಚಲು ವನ, ಅದು ಇದಕ್ಕೆ ನೀರ ಕಟ್ಟಕ್ಕೆ ಅಂತಕ್ಕಂಥ ನಮ್ಮ ಅಭಿಪ್ರಾಯ ಇತ್ತು ಮುಂಚೆ. ನಾವು ಅವಾಗ ಹಂಗೆ ಕೊಡ್ತಾ ಇದ್ದಿದ್ದು. ಸೇಂದಿವನ ಅಂದ್ರೆ ಈಚಲು ಮರದ ಇದಕ್ಕೆ ಅಂತಾನೆ ಅನ್ಕೊಂಡಿದ್ವಿ, ಅಪಕಾರಿಗೆ ಬರ್ತದೆ ಅಂತ. ಬಟ್ ಈಗ ವನ ಅನ್ನೋದ್ರಿಂದ ಇದು ಅದು ಸಮಸ್ಯೆನ ಬಗೆಹರಿಸಲಿಕ್ಕೆ ಅವರು ಟೈಮ್ ಅನ್ನು ತಗೊಂಡಿದ್ದಾರೆ. ಇದನ್ನ ಏನು ಜಾಯಿಂಟ್ ಸರ್ವೆ ಇವ್ರದ್ದು ಚಿಕ್ಕಚನ್ನಯ್ಯ ಮತ್ತೆ ರಾಮದಾಸ್ ಇತ್ತಲ್ಲ, ಅದನ್ನ ಜಯಚಂದ್ರ ಅವರು ನಾವು ಹೋದ ಅಸೆಂಬ್ಲಿನಲ್ಲಿ ಅವರು ಗಮನಕ್ಕೆ ತಂದು ಲೆಟರ್ ಕೊಟ್ಟಿದ್ವಿ ಮಿನಿಸ್ಟರ್ಗೆ. ಅದು ಜಾಯಿಂಟ್ ಸರ್ವೆ ಮಾಡ್ತೀನಿ ಅಂತ. ಅದು ನಡೀತಾ ಇದೆ. ಇವರು ಕೂಡ ಅದಕ್ಕೆ ಮೆಂಬರ್ ಸೆಕ್ರೆಟರಿ ಇದ್ದಾರೆ ನಮ್ಮ AC ಸಾಹೇಬ್ರನ್ನು. ಹಾಗಾಗಿ ಕೂಲಂಕುಷವಾಗಿ ಅದೆಲ್ಲ ಹೊರಗೆ ಬಂದು ಪಾರದರ್ಶಕವಾಗಿ ಎಲ್ಲರಿಗೂ ಕೂಡ ನ್ಯಾಯ ಸಿಗೋ ರೀತಿಯಲ್ಲಿ ಆ ಸಮಿತಿ ಒಂದು ವರದಿಯನ್ನ ಸಲ್ಲಿಸಲಿ ಸರ್ಕಾರಕ್ಕೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ನಮ್ಮ ಬುಕ್ಕಾಪಟ್ಟಣದಲ್ಲಿ ಒಂದು ಎಲ್ಲ ರೀತಿಯಲ್ಲೂ ಬೇಕಾದಂಥ ಇನ್ನೇನೇನು ಈಗ ಮತ್ತೆ ನಾನೇನು ಮಾಡಿದ್ದೀನಿ, ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಒಂದು 25 ಲಕ್ಷ ಹಾಕಿದ್ದೀನಿ. ಮತ್ತೆ ಶನ್ಮಾದೇವ್ರ ಗುಡಿಗೆ ಒಂದು 15 ಲಕ್ಷ, ಅದು ಪೂರ್ಣ ಆಗಲಿ. ಹಿಂಗೆ ಸಭೆ ಸಮಾರಂಭ ಮಾಡೋಕೆ ಅನುಕೂಲ ಇದೆ. ಇದು ಚೆನ್ನಾಗಿ ಮಾಡ್ಯಾರ. ಇದಕ್ಕೂ ಕೂಡ ಒಂದು ಸ್ವಲ್ಪ ಗ್ರಾಂಟ್ ಹಾಕಿದ್ವಿ. ರೇವಣ್ಣನ ಕೇಳಿದೆ, ಮತ್ತೆ ಏನಾದ್ರು ಬೇಕಾದ್ರೆ ಹಾಕ್ಕೊಡ್ತೀನಿ ಅಂತ ಹೇಳಿದೆ. 5 ಲಕ್ಷ ಹಾಕಿದ್ವಿ. ಈ ಥರ ಎಲ್ಲೆಲ್ಲಿ ಅವಕಾಶ ಇದೆ ಇವತ್ತು ಎಲ್ಲ ದಲಿತ ಕಾಲೋನಿಗಳನ್ನು ಕೂಡ ಒಂದೊಂದು ಅಂಬೇಡ್ಕರ್ ಭವನ ಮಾಡ್ಲಿಕ್ಕೂ ಕೂಡ ಈ ಪ್ರಸ್ತಾಪ ಕಳಿಸಿದ್ದೀನಿ ನಾನು. ಎಲ್ಲ ಕಡೆನೂ ಕೂಡ ಆಗ್ಬೇಕು ಅಂತಕ್ಕಂಥ ಎಲ್ಲೆಲ್ಲಿ ಜಾಗ ಇದೆ. ಇಲ್ಲೊಂದು ದೊಡ್ಡ ಜಾಗನೂ ಕೂಡ ಗುರುತಿಸಿದ್ದೀವಿ. ಹಿಂದೆ ಇಲ್ಲಿ ನಮ್ಮ ರೋಡ್ ಸೈಡಲ್ಲಿ ಒಂದು ಜಾಗನೂ ಕೂಡ ಹಿಂದೆ ನಮ್ಮ RI ಅವರು ನಾವೆಲ್ಲ ಕೂಡ ಗುರುತಿಸಿದ್ದೇವೆ. ಒಂದು ಹೋಬಳಿ ಮಟ್ಟದಲ್ಲಿ ಒಂದು 50 ಲಕ್ಷದಲ್ಲಿ ಒಂದು ದೊಡ್ಡ ಅಂಬೇಡ್ಕರ್ ಭವನ ಕೂಡ ನಿರ್ಮಾಣ ಮಾಡಲಿಕ್ಕೆ ಈ ತರ ಒಂದು ಶಾಶ್ವತವಾದಂಥ ಒಂದೊಂದು ಇವನ್ನ ಪರಿಹಾರಗಳನ್ನ ಹುಡುಕುವಂಥ ಕೆಲಸ ನಾವು ನೀವು ಸರ್ ಮಾಡೋಣ. ಇಲ್ಲಿ ರಾಜಕೀಯ ಮುಖ್ಯ ಅಲ್ಲ, ಜನಗಳ ಒಂದು
ಏನು ಸಮಸ್ಯೆ ಇದೆ, ಸಮಸ್ಯೆ ಹೋಗ್ಲಾಡ್ಸೋದು ನಮಗೆ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಈ ಥರ ನಿಟ್ಟಿನಲ್ಲಿ ಇವತ್ತು ಶೈಕ್ಷಣಿಕವೂ ಅಷ್ಟೇ ನಾವು ಇವರು ಕೂತ್ಕೊಂಡು ಎಲ್ಲ ಕೂಡ ಚರ್ಚೆ ಮಾಡಿದ್ವಿ. ಮಕ್ಕಳು SLC ಇಂದ ಹಿಡಿದು PUC ನಲ್ಲಿ ಯಾವ ಥರ ಓದ್ತಾ ಇದ್ದಾರೆ ಎಲ್ಲದೂ ಕೂಡ ಅದನ್ನು ಕೂಡ ರಿವ್ಯೂ ಮಾಡಿ ಆ ಮಕ್ಕಳು ಕಳೆದ ವರ್ಷ ಒಂದು ಇದರಲ್ಲಿ PUC ನಲ್ಲಿ SLC ನಲ್ಲಿ 34 ಜನರೇನೋ ಫಸ್ಟ್ ಪ್ಲೇಸ್ ಬಂದಿದ್ರು. ಆ ಥರ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ ಅವ್ರನ್ನ ಬದುಕನ್ನು ಕಟ್ಕೊಳ್ಳೋಣ ಅಂತ ನಾನು ಮೈನಿಂಗಲ್ಲಿ ಹಾಕಿದ್ವಿ, ಕೊಡಕ್ಕೆ ಬರಲ್ಲ ಅಂತಂದ್ರು. ಈಗ ಅದಕ್ಕೆ ಒಂದು ಮ್ಯಾಗ್ನೆಟಿಕ್ ಸ್ಕೂಲ್ನ ಇಲ್ಲಿ ಕೊಡಿ ಅಂತಂತನೂ ಕೂಡ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಕೇಳಿದ್ದೀನಿ ಸರ್, ಮಿನಿಸ್ಟರ್ನು. ಖಂಡಿತ ಅದನ್ನು ಹಾಕ್ಕೊಡ್ತೀನಿ ಇಂದೇ ಒಂದು ನಮ್ಮ ಬುಕ್ಕಾಪಟ್ಟಣ ಹೋಬಳಿಗೆ. ನಮ್ಮ ಮೈನಿಂಗಲ್ಲಿ ಮಾಡೋದಕ್ಕೆ ಇದು ವ್ಯಾಪ್ತಿಗೆ ಬರಲ್ಲ ಅಂತ ಮೊನ್ನೆ ರಿಜೆಕ್ಟ್ ಮಾಡಿಬಿಟ್ರು. ಹಾಗಾಗಿ 10 ಶಾಲೆನಲ್ಲಿ ಇದನ್ನು ಕೂಡ ಒಂದು ಸೇರಿಸಿದ್ವಿ. ಅದನ್ನ ಮಾಡಕ್ಕೆ ಬರಲ್ಲ ಅಂತ ಅವರು ಹಿಂಬರ ಕೊಟ್ಟಿರೋದ್ರಿಂದ ಖಂಡಿತ ಈಗ ಇದಕ್ಕೆ ಮ್ಯಾಗ್ನೆಟಿಕ್ ಬೇರೆ ಸ್ಕೂಲ್ನಾಗ ಒಳ್ಳೆ ಅದೇ ರೀತಿ ಶಾಲೆನ ಇಲ್ಲಿ ತೆರಲಿಕ್ಕೆ ಮುಂದಾಗಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾನು ಅವ್ರನ್ನ ಒತ್ತಾಯ ಮಾಡಿದ್ದೀನಿ. ಅದನ್ನು ಕೂಡ ಮಾಡಿಸಿದ್ರೆ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಯಾರು ಮಕ್ಕಳು PUC ಆದ ನಂತರ CET ನೀಟ್ ಕೋರ್ಸ್ ಬೇಕು ಅಂದ್ರೆ ಖಂಡಿತ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಇಲ್ಲಿ ನಮ್ಮ ಹೋಬಳಿ ಮಕ್ಕಳು ಯಾರು ಇದ್ರೆ ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ. ಅವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತನ್ನು ಉಚಿತವಾಗಿ ಕೊಡುವಂಥ ಕೆಲಸ ನಾವೆಲ್ಲ ಒಬ್ಬರು ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಮಾಡ್ತೇವೆ. ಇದನ್ನು ಕೂಡ ಸದ್ಬಳಕೆ ಮಾಡ್ಕೊಳ್ಳಿ. ಮಕ್ಕಳಿಗೆ ನಾವು ಏನು ಆಸ್ತಿ ಮಾಡೋದಕ್ಕಿಂತ ಅವ್ರನ್ನೇ ಆಸ್ತಿಯಾಗಿ ಮಾಡಿಕೊಂಡ್ರೆ ಖಂಡಿತ ಮುಂದೆ ನಿಮಗೆ ಈ 1-2 ಮಕ್ಕಳು ಇರ್ತಾರೆ ಮನೆಯಲ್ಲಿ, ಅವ್ರನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಎಲ್ಲ ಪೋಷಕರಿಗೂ ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕ ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಎಲ್ಲರೂ ಸೇರಿ ಸಮಾಜ, ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮಗೆ ಇರ್ತಕ್ಕಂಥದ್ದು ಇನ್ನೊಂದು ರಸ್ತೆಗಳಿಗೆ ಬರಬೇಕಾದಂಥ ಹೆಸರದೊಂದು ಸ್ವಲ್ಪ ಪರಿಹಾರ ಇದೆ. ಅದನ್ನೊಂದು ದಿವಸ ಕೂತ್ಕೊಂಡು ಇನ್ನು ಅವಾಗ ಹೇಳಿದ್ವಿ ಅವ್ರಿಗೆಲ್ಲ. ಬಟ್ ಮತ್ತೆ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ರೆ ಇವರು ಸರಿ, ಇಲ್ಲದೇ ಇದ್ರೆ ಅಲ್ಲಿಗೆ ಕೆಲವು ನಿಲ್ಲಿಸುವಂಥ ಕೆಲಸ ಆಗಿರ್ತವೆ. ಖಂಡಿತ ಅದನ್ನು ಕೂಡ ಎಲ್ಲ ಯಾರ್ಯಾರಿಗೆ ರಸ್ತೆಗೆ ಬಿಟ್ಟಂಥ ಈ ನ್ಯಾಷನಲ್ ಹೈವೇ ಕೊಟ್ಟಂಥ ಜಾಗದವ್ರಿಗೆ ಪರಿಹಾರ ಕೊಡಿಸುವಂಥ ಕೆಲಸನೂ ಕೂಡ ಮಾಡೋಣ ಅಂತಕ್ಕಂಥದ್ದು. ಈಗ ನಮ್ಮ ಆ VAಗಳು RIಗಳು 10 ಸರ್ಕಲ್ ಏನಿದ್ದಾರೆ ಅವರೆಲ್ಲ ಅವ್ರವ್ರ ಸರ್ಕಲ್ ಬರ್ತಕ್ಕಂಥ ಎಲ್ಲ ಬಗರುಕುಂದು ಮತ್ತೆ ಈ ತರ ಪೆನ್ಷನ್ ಇರ್ಬೋದು, ಯಾವುದನ್ನು ಕೂಡ ನಾವು ನಮ್ಮ ಟೇಬಲ್ ಅಲ್ಲಿ ಇರ್ತಕ್ಕಂಥದ್ದು, ನಮ್ಮ ಲಾಗಿನ್ ಅಲ್ಲಿ ಇರ್ತಕ್ಕಂಥದ್ದನ್ನ ದಯಮಾಡಿ ಯಾರು ಕೂಡ ಉದಾಸೀನ ಮಾಡಬೇಡಿ. ನಿಮ್ ಲಾಗಿನ್ ಇಂದ ಏನ್ ಕ್ಲಿಯರೆನ್ಸ್ ಕಳಿಸ್ಬೇಕೋ ಇಮಿಡಿಯೇಟ್ ಕಳಿಸಿ ನಿಮ್ಮ ಮೇಲಧಿಕಾರಿಗಳಿಗೆ ಕೊಟ್ರೆ ಶೀಘ್ರವಾಗಿ ಅವಾಗ ಪರಿಹಾರ ಹುಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈಗ ಒಬ್ಬೊಬ್ಬರನ್ನೇ ಯಾರ್ಯಾರ ಸಮಸ್ಯೆ ಇದೆ ದಯಮಾಡಿ ಒಬ್ಬೊಬ್ಬರೇ ಬನ್ನಿ, ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪರಿಹಾರನ ನಾವೆಲ್ಲರೂ ಕೂಡ ಸೇರ್ಕೊಂಡು ಹುಡುಕಿ ನಿಮ್ಮ ಸಮಸ್ಯೆನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಪೌತಿ ಖಾತೆ ಮಾಡಿಸಿಕೊಳ್ಳಲು ಅಗತ್ಯವಿರುವ ಮೂಲ ದಾಖಲೆಗಳು ಪೌತಿ ಆದವರ ಹೆಸರಿನಲ್ಲಿರುವ ಪಹಣಿ, ಮರಣ ಪ್ರಮಾಣ ಪತ್ರ, ವಂಶವೃಕ್ಷ ಹಾಗೂ ದೃಢೀಕರಣ ಪತ್ರ. ಪೌತಿ ಖಾತೆ ಮಾಡಿಸಿಕೊಳ್ಳುವವರ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವುದು ಕಡ್ಡಾಯ. ರೈತರು ಈ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಜನಪ್ರತಿನಿಧಿಗಳು, ಮುಖಂಡರು, ಆತ್ಮೀಯರು, ರೈತರು ಉಪಸ್ಥಿತರಿದ್ದರು.